ಕೊರಟಗೆರೆ ಪಟ್ಟಣದ 4ನೇ ವಾರ್ಡಿನ ಹಿಂದುಳಿದ ಬಲಿಜ ಸಮುದಾಯದ ಗಿರಿನಗರ ವಾಸಿ ಶ್ರೀನಿವಾಸ್ ಮತ್ತು ಯಶೋದಮ್ಮನವರ 4ನೇ ಪುತ್ರರಾದ ಕೆಎಸ್ ಲಕ್ಷ್ಮೀಶ್ ರವರು 2025 ಮತ್ತು 26ನೇ ಸಾಲಿನಲ್ಲಿ ನಡೆದ ಸಿವಿಲ್ ನ್ಯಾಯಾಧೀಶರ ಪರೀಕ್ಷೆಯಲ್ಲಿ 25ನೇ ರ್ಯಾಂಕ್ ಪಡೆದು ಸಿವಿಲ್ ನ್ಯಾಯಾಧೀಶರಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಕೊರಟಗೆರೆ ತಾಲೂಕು ಬಲಿಜ ಸಂಘದ ಅಧ್ಯಕ್ಷರಾದ ಪದ್ಮನಾಭ್, ಗೌರವಾಧ್ಯಕ್ಷರಾದ ಕೆಎಲ್ ಆನಂದ್, ಕಾರ್ಯದರ್ಶಿಯಾದ ನವೀನ್, ನಿರ್ದೇಶಕರಾದ ಕೆಬಿ ಲೋಕೇಶ್, ಶ್ರೀನಿವಾಸ್, ಗೋವಿಂದರಾಜು, ರೋಹಿತ್ ರವರುಗಳು ಸಿವಿಲ್ ನ್ಯಾಯಾಧೀಶರಾಗಿ ಆಯ್ಕೆಯಾದ ಲಕ್ಷ್ಮೀಶ್ ರವರನ್ನು ಸನ್ಮಾನಿಸಿ ಗೌರವಿಸಿದರು. ಮೊದಲನೇ ಬಾರಿಗೆ ಇಲ್ಲಿ ಬಂದು ನನಗೆ ಆಶೀರ್ವಾದ ಮಾಡಿ ಸಂತೋಷ ಹಂಚ್ಕೊಂಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಮೊದಲನೇದಾಗಿ ನಾನು ಇದೇ ಪ್ರಪ್ರಥಮ ಬಾರಿಗೆ LLB ಮುಗಿಸಿದ ನಂತರ ಇದು ನನ್ನ ಮೊದಲನೇ ಅಟೆಂಪ್ಟ್ ಆಗಿತ್ತು. ತುಂಬ ಹಾರ್ಡ್ ವರ್ಕ್ ಮಾಡಿ ಮತ್ತು ಅಷ್ಟೇ ಇಷ್ಟಪಟ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಕ್ಕೆ ಇವತ್ತು ನನಗೆ 25ನೇ ರ್ಯಾಂಕ್ ಸಿಕ್ಕಿ ಸಿವಿಲ್ ನ್ಯಾಯಾಧೀಶನಾಗಿ ಆಯ್ಕೆ ಆಗಿರ್ತೀನಿ. ಅದು ನನಗೂ ತುಂಬ ಸಂತೋಷ ಮತ್ತು ನಮ್ಮ ಅಪ್ಪ ಅಮ್ಮನ ಆಶೀರ್ವಾದದಿಂದ ಇದು ನಾನು ಮಾಡೋದಕ್ಕೆ ಅನುಕೂಲ ಆಯಿತು. ಹಾಗಾಗಿ ಇಲ್ಲಿ ಬಂದು ನನಗೆ ಆಶೀರ್ವಾದ ಮಾಡಿ ಸಂತೋಷ ಹಂಚ್ಕೊಂಡಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದ. ನಮ್ಮ ಕೊರಟಗೆರೆ ಯುವಕ ಲಕ್ಷ್ಮೀಶ್ ಚಿಕ್ಕ ವಯಸ್ಸಿನಲ್ಲೇ ಸಾಧನೆ ಮಾಡಿದ್ದಾನೆ. LLB ಪಾಸ್ ಮಾಡಿ ನಂತರ ಜಡ್ಜ್ ಪರೀಕ್ಷೆ ಪಾಸ್ ಮಾಡಿದ್ದಾನೆ. ಮುಂದಿನ ದಿನಗಳಲ್ಲಿ ಸಾರ್ವಜನಿಕರ ಸೇವೆಯಲ್ಲಿ ತೊಡಗಿಸಿಕೊಂಡು ಉತ್ತಮವಾದಂಥ ಒಂದು ಹೆಸರು ಪಡೆಯಲಿದೆ ಅಂತ ಹೇಳಿ ತಿಳಿಸೋ ಶುಭ ಹಾರೈಸ್ತೇನೆ. ನಮ್ಮ ಸಮುದಾಯದ ಶ್ರೀನಿವಾಸರಾದಂಥ ಅವರ ಮಗರಾದಂಥ ಲಕ್ಷ್ಮೀಶ್ ಅವರು ಜಡ್ಜ್ ಪರೀಕ್ಷೆಯಲ್ಲಿ ಉತ್ತಮವಾಗಿ ಅಂಕಗಳನ್ನು ಗಳಿಸಿ ಉತ್ತೀರ್ಣರಾಗಿರ್ತಾರೆ. ಇವರ ಸಾಧನೆ ನಮ್ಮ ಕೊರಟಗೆರೆ ತಾಲೂಕಿಗೆ ಬಹಳ ಅನುಕೂಲವಾಗಿರ್ತದೆ, ಬಹಳ ಸಂತೋಷವಾಗಿರ್ತದೆ. ಹಿಂದೆ ಪಣಿಯಂದ್ರವರು ಸಹ ಮಾಡಿದ್ರು, ಆದರೆ ಅವರು ಬಿಟ್ಟರೆ ಸುಮಾರು 20-22 ವರ್ಷಗಳ ನಂತರ ಈ ಒಂದು ಸಾಧನೆಯನ್ನು ಮಾಡುತ್ತಾರೆ. ಲಕ್ಷ್ಮೀಶ್ ಅವರಿಗೆ ದೇವರು ಆರೋಗ್ಯೇಶ್ವರ ಕೊಟ್ಟು ನಮ್ಮ ಕಾಪಾಡೋದನ್ನು ಕೇಳ್ಕೊಡ್ತೇವೆ. ನಮ್ಮ ಗಿರಿನಗರ ವಾರ್ಡ್ ನಂಬರ್ 4ರಲ್ಲಿ ಅತ್ಯಂತ ಬಡತನದಲ್ಲಿ ಹುಟ್ಟಿ ಬೆಳೆದು ಅವ್ರ ತಾಯಿಯವರ ಯಶೋದಮ್ಮ ಮತ್ತು ಶ್ರೀನಿವಾಸ್ ಅವರ ಒಂದು ಆಶೀರ್ವಾದದಿಂದ ಅವರ ಎಷ್ಟೇ ಬಡತನ ಇದ್ರೂ ಕೂಡ ಅವರು ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ ಒಂದು ಮನಸ್ಸಿಗೆ ಹಾಕ್ಕೊಂಡು ಇವತ್ತು ಏನು ನಮ್ಮ ಮುಂದೆ ಜಡ್ಜಾಗಿ ನಿಂತಿರ್ತಕ್ಕಂಥದ್ದು ನಮ್ಮ ಕೊರಟಗೆರೆ ತಾಲೂಕಿಗೆ ಹಾಗೆ ನಮ್ಮ ಸಮಾಜಕ್ಕೆ ಎಲ್ರಿಗೂ ಕೂಡ ಹೆಮ್ಮೆ ತಂದಿರ್ತದೆ.